ನಮಸ್ಕಾರ ಗುರು, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಗೈಸ್, ಈ ವಿಡಿಯೋದಲ್ಲಿ ಈ ನಡುವೆ ಫೇಮಸ್ ಆ್ಯಂಡ್ ಪವರ್ಫುಲ್ ಆಗಿರೋ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಬಗ್ಗೆ ಇರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಇಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಗೈಸ್, ನಿಮ್ಗೆ ಹೇಳ್ಬೇಕಂದ್ರೆ ಈ ದೇವಸ್ಥಾನ ಬಂದು ಮಾಗಡಿ ರೋಡ್ ತಾವರೆಕೆರೆ ಹತ್ರ ಬರೋದು. ಇನ್ನೂ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ಮೊನ್ನೆ ತಾನೇ ಓಪನ್ ಆಯ್ತಲ್ಲ ಮೈಸೂರು ಟು ಮಾಗಡಿ ರೋಡ್ ಕನೆಕ್ಟ್ ಆಗುತ್ತಲ್ಲ ಕಡಬ್ಗೆರೆ ಕ್ರಾಸು. ಆ ಕಡಬ್ಗೆರೆ ಕ್ರಾಸಿಂದ ಮುಂದೆ ಹೋಗ್ತಾ 2 ಕಿಲೋಮೀಟರ್ ರೈಟ್ ಹಾಕೋಬೇಕು. ಅಲ್ಲಿಂದ 1 ಕಿಲೋಮೀಟರ್ ಮುಂದೆ ಹೋದರೆ ನಿಮ್ಗೆ ಕಾಣಿಸೋದೆ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ. ಗೈಸ್, ಈ ದೇವಸ್ಥಾನಕ್ಕೆ ನನ್ನ ಫಸ್ಟ್ ಕರ್ಕೊಂಬಂದಿದ್ದು ನನ್ನ ಫ್ರೆಂಡು. ಬಟ್ ನಾವು ಬಂದಾಗ ಈ ಅಕ್ಕಪಕ್ಕ ಕಾಣಿಸ್ತಿರೋದು ಅಂಗಡಿಗಳೆಲ್ಲ ಯಾವುದೂ ಇದ್ದೇ ಇರಲಿಲ್ಲ. ಅದ್ರ ಜೊತೆ ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಕೂಡ ಆಗ್ತಾ ಇದೆ. ಈ ದೇವಸ್ಥಾನದ ಔಟ್ಲುಕ್ ನೋಡಿದ್ರೆ ಮಂತ್ರಾಲಯ ದೇವಸ್ಥಾನ ಥರನೇ ಇದೆ. ಗೈಸ್, ಈ ದೇವಸ್ಥಾನದಲ್ಲಿ ಬಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮೇನ್ ದೇವರು, ಅದ್ರ ಜೊತೆ ಹಯಗ್ರೀವ ಸ್ವಾಮಿ, ತಿರುಮಲ ಸ್ವಾಮಿ, ಗಣಪತಿ ಸ್ವಾಮಿ ಅಂತ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗೈಸ್, ಈ ದೇವಸ್ಥಾನ ಬೇರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕಿಂತ ವಿಭಿನ್ನವಾಗಿದೆ. ಏನಕ್ಕಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಇದು ಹರಕೆಕಾಯಿ ಅಂತ ಹೇಳ್ತಾರೆ. ನೀವು ಇಲ್ಲಿ ಬಂದು ನಿಮ್ಮ ಕಷ್ಟಗಳನ್ನ ಗುರುಗಳ ಹತ್ರ ಹೇಳ್ಕೊಂಡಾಗ ಅವರು ನಿಮಗೆ ಅಡ್ವೈಸ್ ಮಾಡ್ತಾರೆ. ಅದು ಎಷ್ಟು ವಾರ ಕಟ್ಟಬೇಕು, ಯಾವ ಥರ ಮಾಡಬೇಕು, ಮತ್ತು ವ್ರತ ಯಾವ ಥರ ಇರುತ್ತೆ. ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ 16 ವಾರ, 21 ವಾರ, 8 ವಾರ ಆ ಥರ ವ್ರತಗಳಿದೆ, ಇಲ್ಲಿ ಮಾಡ್ತಾ ಇರ್ತಾರೆ. ಗೈಸ್, ನನ್ನ ಒಪಿನಿಯನ್ ಕೇಳಿದ್ರೆ ನಾನು ಕೂಡ ಇಲ್ಲಿ ಬಂದಾದ್ಮೇಲೆ ನನಗೂ ಸ್ವಲ್ಪ ಒಳ್ಳೇದಾಗಿದೆ. ಗೈಸ್, ಅದೇ ಥರ ನಾನು ಇಲ್ಲಿ ಬಂದು ಕಾಯಿ ಕಟ್ಟಿದ್ದೀನಿ. ಬಟ್ ಏನಂದರೆ ಲಾಸ್ಟ್ ವೀಕು ನಾನು ಬರೋಕ್ಕಾಗಿರಲಿಲ್ಲ ಇಲ್ಲಿಗೆ. ಅದರಿಂದ ಈ ವಾರ ಬಂದು ನನ್ನ ಕಾಯಿ ನೋಡಿದ್ರೆ ಕಾಣಿಸೇ ಇಲ್ಲ. ಒಂದು ಹಾಫ್ ಆನ್ ಅವರಿಂದ ಮುಕ್ಕಾಲು ವಾರ ಹುಡುಕಾದ್ಮೇಲೆ ಹಂಗೂ ಹಿಂಗೂ ನನ್ನ ಕಾಯಿ ಕಾಣಿಸ್ತು. ಸರಿ ಅಂತ ನನ್ನ ಮೊಬೈಲ್ ನನ್ನ ಫ್ರೆಂಡ್ ಕೈ ಕೊಟ್ಬಿಟ್ಟು ನೀನು ವೀಡಿಯೋ ಮಾಡಪ್ಪ ಸ್ವಲ್ಪ ಅಂತ ನಾನು ನನ್ನ ಕಾಯಿನ ಬಿಚ್ಕೊಂಡೆ. ಗೈಸ್, ಬಿಚ್ಕೊಂಡಿರೋ ಕಾಯಿನ ಎತ್ಕೊಂಡು ನಾವು ಗರ್ಭಗುಡಿ ಮುಂದೆ ಇಡಬೇಕಾಗತ್ತೆ. ಸರಿ ಅಂತ ನಾವು ಹೋಗಿ ಗರ್ಭಗುಡಿ ಮುಂದೆ ಇಟ್ಕೊಂಡು ದೇವ್ರನ್ನ ಬೇಡ್ಕೊಂಡ್ವಿ. ಗೈಸ್, ಅದಾದಮೇಲೆ ನಾವು ಇಲ್ಲಿ ತುಪ್ಪದ ದೀಪಕ್ಕೆ ಟೋಕನ್ ತೊಗೊಬೇಕಾಗಿತ್ತು. ಸರಿ, ತುಪ್ಪದ ದೀಪಕ್ಕೆ ಟೋಕನ್ ತೊಗೊಂಡು ಎತ್ಕೊಂಡು ಕೌಂಟ್ರಿಗೆ ಕೊಟ್ಟರೆ ಅವ್ರು ನೋಡಿ ಈ ಥರ ದೀಪದ ಸೆಟ್ ಕೊಡ್ತಾರೆ. ಗೈಸ್, ಏನು ಹೇಳಿ, ಫಸ್ಟು ನಾನು ಈ ಥರ ಎಲ್ಲ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೆ. ಬಟ್ ಅಂದರೆ ಈ ಥರ ತುಪ್ಪದ ದೀಪ ಹಚ್ಚೋದು, ರೆಗ್ಯುಲರಿಟಿ, ವ್ರತ ಎಲ್ಲ ಯಾವುದು ಮಾಡ್ತಾಯಿರಲಿಲ್ಲ. ಅದೇನೋ ಹೇಳ್ತಾರಲ್ಲ ಗೈಸ್, ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ನಂದು ಹಂಗೆ ಆಗಿದೆ ಪರಿಸ್ಥಿತಿ ಇವಾಗ. ಸರಿ, ಇರಲಿ ಬಿಡಿ. ಅದು ನೋಡಿ ಗೈಸ್, ಇಲ್ಲಿ ಕ್ಲೀನಾಗಿ ಅದನ್ನೆಲ್ಲ ದೀಪನ ಫುಲ್ಲು ಕ್ಲೀನಾಗಿ ಹಚ್ಕೊಂಡು ನಾನು ಇಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ತುಪ್ಪದ ದೀಪ ಪ್ರದಕ್ಷಿಣೆ ಬೆಳಕು ಕಡೆ. ನೋಡಿ, ಇಲ್ಲೇ ಕಾಣಿಸ್ತಿದೆಯಲ್ಲ, ಇದೇ ಜಾಗದಲ್ಲಿ ಅವರು ನಮಗೆ ಹೇಳ್ತಾರೆ ಇಷ್ಟು ರೌಂಡ್ ಬೆಳಗಬೇಕು ಅಂತ. ಸರಿ ಅಂತ ಆ ದೀಪನೆಲ್ಲ ನಾವು ಬೆಳ್ಕೊಂಡು ನಾನು ಅಲ್ಲಿಂದ ನೆಕ್ಸ್ಟ್ ತಿರ್ಗಾ ಎತ್ಕೊಂಡೋಗಿ ಆ ಖಾಲಿ ಪ್ಲೇಟ್ನ ಕೌಂಟ್ರ್ ಕೊಡಬೇಕು. ಕೊಟ್ಬಿಟ್ಟು ಬಂದೆ. ಅಲ್ಲಿಂದ ಬಂದಮೇಲೆ ನಾವು ಈ ಥರ 30 ಕಾಳು ತೊಗೊಬೇಕು. ಏನಕ್ಕೆ ಅಂತಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಕಾಯಿ ಹಿಡ್ಕೊಂಡು ಈ ಜಾಗದಲ್ಲಿ ನಾವು 30 ರೌಂಡ್ ಸುತ್ತಬೇಕಾಗತ್ತೆ. ಸರಿ ಅಂತ ನಾವು ಆ 30 ರೌಂಡು ಸುತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗೈಸ್, ಏನೇ ಹೇಳಿ, ಅವರು ದೇವಸ್ಥಾನದಲ್ಲಿ ಹೇಳಿರ್ತಾರಲ್ಲ ಅವ್ರ ಹೊತ್ತನ ನಾವು ಚಾಚು ಶಬ್ದಲ್ಲೇ ಮಾಡಲೇಬೇಕಾಗತ್ತೆ. ಯಾಕಂದರೆ ದೇವ್ರ ವಿಷಯದಲ್ಲೆಲ್ಲ ನಾವು ಯಾವುದು ಮಿಸ್ ಮಾಡಬಾರ್ದು. ಸರಿ ಅಂತ ಅದನ್ನು ನಾವು ಫುಲ್ಲು ಫಿನಿಷ್ ಮಾಡ್ಕೊಂಡ್ವಿ. ತಿರ್ಗಿ ಅಲ್ಲಿಂದ ಕಾಯಿ ತೊಗೊಂಡು ಬೆಳಗ್ಗೆ ಬಿಚ್ಕೊಂಡ್ಬಂದಿದ್ವಲ್ಲ, ತಿರ್ಗಿ ಅದೇ ಜಾಗಕ್ಕೆ ಕಟ್ಟೋಣ ಅಂತ ಹೋದ್ವಿ. ಗೈಸ್, ಇನ್ನೊಂದು ಏನಂದರೆ ಈ ದೇವಸ್ಥಾನದಲ್ಲಿ ತುಂಬ ವ್ರತದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಏನಂತ ಹೇಳಿದ್ರೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ. ಯಾವುದೇ ಚಟನ ಅಭ್ಯಾಸ ಇತ್ತು ಅಂದರೆ ಆ ಚಟಾನ ಮಾಡೋ ಹಾಗಿಲ್ಲ. ಹಾಗೆ ಇಲ್ಲಿ ನಾನ್ ವೆಜ್ ಕೂಡ ತಿನ್ನಂಗಿಲ್ಲ. ತುಂಬ ಶ್ರದ್ಧೆ ಭಕ್ತಿಯಿಂದ ಇಲ್ಲಿ ಮಾಡಬೇಕಾಗತ್ತೆ. ಸರಿ ಅಂತ ನಾವು ಅಲ್ಲಿ ಕ್ಲೀನಾಗಿ ಒಂದು ಪ್ಲೇಸಲ್ಲಿ ಕಾಯಿನ ಕಟ್ಬಿಟ್ಟು ಅಲ್ಲಿಂದ ವಾಪಸ್ಸು ತಿರ್ಗಾ ಹೊರಟ್ವಿ. ಗೈಸ್, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಜಾಗದಲ್ಲಿ ತಿರ್ಗಾ ಅದೆಲ್ಲ ಕಟ್ಟಿ ಬಂದಾದಮೇಲೆ ಒಂದು 16 ರೌಂಡು ದೇವಸ್ಥಾನ ಹೊರಗಡೆ ಸುತ್ತಬೇಕಾಗತ್ತೆ. ಅದೇ ಥರ ನಾವು ಈ ರೌಂಡ್ನ ಸುತ್ತೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಗೈಸ್, ಏನೇ ಹೇಳಿ, ಈ ಥರ ದೇವಸ್ಥಾನಗಳಿಗೆಲ್ಲ ಬಂದಾಗ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ನಮಗೂ ಒಳ್ಳೇದಾಗೇ ಆಗುತ್ತೆ ಅಂತ ನನ್ನ ನಂಬಿಕೆ. ನೀವು ಒಂದು ದಿವಸ ಇಲ್ಲಿ ಬಂದು ದೇವ್ರ ದರ್ಶನ ನೀವು ಮಾಡಿ, ಹಾಗೆ ನಿಮ್ಮದು ಹರಕೆ ಏನಾದರೂ ಇತ್ತು ಅಂದರೆ ದೇವ್ರ ಹತ್ರ ಬೇಡ್ಕೊಂಡು ಅದನ್ನು ನೀವು ಈಡೇರಿಸ್ಕೊಳ್ಳಿ. ಗೈಸ್, ನನ್ನೊಂದು ಪರ್ಸ್ನಲ್ ರಿಕ್ವೆಸ್ಟು ಅದೇನಪ್ಪ ಅಂತಂದರೆ, ಈ ದೇವಸ್ಥಾನಕ್ಕೆ ಈಗಲೂ ಯಾರು ವಿಸಿಟ್ ಮಾಡ್ತಾಯಿದ್ರೆ ಅಥವಾ ಯಾರು ಮುಂದೆ ಒಂದು ದಿವಸ ವಿಸಿಟ್ ಮಾಡೋರಾದರೆ ಇದು ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಕಾಳನ್ನ ನಾವು ಎಷ್ಟು ರೌಂಡ್ ಹಾಕಿದ್ವಿ ಅಂತ ಕೌಂಟ್ ಮಾಡೋದಕ್ಕೆ ನಾವು ತೊಗೊತೀವಿ. ಬಟ್ ಏನಂದರೆ ಸ್ವಲ್ಪ ಜನ ಅಲ್ಲಿ ಒಂದು ಬುಟ್ಟಿ ಇಟ್ಟಿರ್ತಾರೆ, ಆ ಬುಟ್ಟಿಗೆ ಕರೆಕ್ಟಾಗಿ ಹಾಕೋದಿಲ್ಲ. ಅದರಿಂದ ಅದು ಕಾಲಿಗೆ ಸಿಕ್ಕಿ ಅದೆಲ್ಲ ವೇಸ್ಟ್ ಆಗ್ತಾಯಿದೆ. ಬಟ್ ಏನಂದರೆ ಗೈಸ್, ನೀವು ಯಾರು ಆ ಥರ ನೆಕ್ಸ್ಟ್ ಮುಂದಕ್ಕೆ ಬರೋರು ಅದನ್ನು ಕರೆಕ್ಟಾಗಿ ಅದೇ ಬುಟ್ಟಿಗೆ ಹಾಕಿ. ಏನಕ್ಕಂದರೆ ತಿನ್ನೋ ಪದಾರ್ಥ ಅಲ್ವಾ, ವೇಸ್ಟ್ ಆಗಬಾರ್ದು ಅಂತ. ಅದೇನಾದರೂ ವೇಸ್ಟ್ ಆಗಿಲ್ಲ ಅಂದರೆ ನಾಳೆ ದಿವಸ ಅವರು ಅನ್ನ ಪ್ರಸಾದಕ್ಕೆ ಯೂಸ್ ಮಾಡ್ಕೋಬೋದು. ಏನಂತೀರಾ ಗೈಸ್? ಗೈಸ್, ನಾನು ಇಲ್ಲಿ ಇನ್ನೊಂದೇನು ಅಬ್ಸರ್ವ್ ಮಾಡಿರೋದಂದರೆ, ಇಲ್ಲಿ ದೇವ್ರಿಗೆಲ್ಲ ಅಲಂಕಾರ ಮಾಡೋದು ಒಬ್ಬರು ಗುರುಗಳಿರ್ತಾರೆ. ಆ ಗುರುಗಳು ಎಷ್ಟು ಪೇಷನ್ಸಾಗಿ ಈ ದೇವ್ರನ್ನ ಅಲಂಕಾರ ಮಾಡ್ತಾರೆ ಅಂದರೆ 3 4 ಅವರ್ ತೊಗೊತಾರೆ. ಅವ್ರಿಗೊಂದು ಹ್ಯಾಟ್ಸಪ್ ಹೇಳಲೇಬೇಕು ಗೈಸ್. ಎಲ್ಲರೂ ಹತ್ತದು ರೌಂಡ್ ಮುಗಿಸ್ಕೊಂಡು ನಾವಲ್ಲೇ ಇದ್ದ ತೀರ್ಥ ತೊಗೊಂಡು ನೆಕ್ಸ್ಟ್ ಹೊರಟಿದ್ದೆ ಅನ್ನಪ್ರಸಾದ ಕೇಂದ್ರ ಕಡೆಗೆ. ಗೈಸ್, ಇಲ್ಲಿ ಅನ್ನಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ
ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ನೀವು ಬಂದಾಗ ಟ್ರೈ ಮಾಡಿ, ಯಾವುದೇ ಕಾರಣಕ್ಕೂ ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗ್ಬಿಡಿ. ಬಟ್ ಹಂಗೆ ನೀವು ತಟ್ಟೆನ ನೀವೇ ಕ್ಲೀನಾಗಿ ಹೈಜಿನಿಕ್ಕಾಗಿ ತೊಳ್ದು ಕ್ಲೀನಾಗಿ ಅದನ್ನು ವಾಪಸ್ ತೊಗೊಂಡೋಗಿ ಅದೇ ಕೌಂಟ್ರ್ ಇರುತ್ತೆ ಅಲ್ಲಿ, ಆ ಕೌಂಟ್ರಲ್ಲಿ ಇಟ್ಬಿಡಿ ಗೈಸ್. ಇನ್ನೊಂದು ಏನು ಹೇಳ್ಬೇಕಂದ್ರೆ ಇಲ್ಲಿನ ಅನ್ನದಾನ ಎಲ್ಲ ರೆಡಿ ಆಗುತ್ತಲ್ಲ, ಪ್ರಸಾದ ಎಲ್ಲ ರೆಡಿ ಆಗೋದು ಈ ಥರ ಸೌದೆ ಒಲೆಯಲ್ಲಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಬಾಯ್ಲರ್ ಒಲೆ ಬರುತ್ತಲ್ಲ, ಸೌದೆಗಳಲ್ಲಿ ರೆಡಿ ಆಗುತ್ತೆ ನೋಡಿ. ಇಲ್ಲೇ ಎಲ್ಲ ಫುಲ್ಲು ಸೈಡಲ್ಲೆಲ್ಲ ಫುಲ್ಲು ಸೌದೆಗಳು ಕಡ್ದಿಕ್ಕಿರ್ತಾರೆ. ಇದೇ ಸೌದೆಗಳಿಂದನೇ ಆ ಅನ್ನದಾನ ರೆಡಿ ಆಗೋದು. ಸೊ ಗೈಸ್, ಎಲ್ಲ ಮುಗಿಸ್ಕೊಂಡು ಹೊಡಬೇಕಾದ್ರೆ ಇಲ್ಲೊಬ್ಬರು ಯೂಟ್ಯೂಬರು ದೇವಸ್ಥಾನದ ಭಕ್ತಾದಿಗಳ ಹತ್ರ ದೇವಸ್ಥಾನದ ಬಗ್ಗೆ ರಿವ್ಯೂ ಕೇಳ್ತಿದ್ರು. ನಾನು 2 ನಿಮಿಷ ನಿಂತ್ಕೊಂಡು ಅದನ್ನೆಲ್ಲ ಕೇಳಿಸ್ಕೊಂಡೆ. ಅದಾದಮೇಲೆ ನಾನು ನೆಕ್ಸ್ಟು ಹೊರಟಿದ್ದೆ ಹೆಲ್ಮೆಟ್ ಹಾಕ್ಕೊಂಡು ಮನೆ ಕಡೆಗೆ ಹೋಗ್ಬೇಕಾದ್ರೆ ಗೈಸ್, ಇಲ್ಲಿ ನಿಮ್ಗೊಂದು ವೀಡಿಯೋ ತೋರಿಸ್ತೀನಿ ನೋಡಿ. ಇದನ್ನು ನಾನು ತುಂಬ ದಿವಸದಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಇಲ್ಲಿ ಯಾವುದೋ ಶೂಟಿಂಗ್ ನಡೆದಿದ್ದಂಗಿದೆ. ಯಾವ ಶೂಟಿಂಗ್ ನಡೆದಿದೆ ಅಂತ ನಿಮ್ಗೆ ಗೊತ್ತಿದ್ರೆ ಅದನ್ನು ಕಾಮೆಂಟ್ ಮಾಡಿ ಗೈಸ್. ಹಂಗೆ ಹೋಗ್ಬೇಕಾದ್ರೆ ಸಿಕ್ಕಿದೆ ನಮಗೆ ಹೊಸ್ದಾಗಿ ಓಪನ್ ಆಗಿರೋ ಮೈಸೂರು ರೋಡ್ ಟು ಮಾಗಡಿ ರೋಡ್ ಕನೆಕ್ಟ್ ಮಾಡೋ ರೋಡು. ಸರಿ ಅಂತ ನಾವು ರೈಟ್ ಟರ್ನ್ ತೊಗೊಂಡು ಅದೇ ರೋಡಲ್ಲಿ ಹೋಗೋಣ ಅಂತ ಹೋದ್ವಿ. ಬಟ್ ಏನು ಹೇಳಿ ಗೈಸ್, ಮೊನ್ನೆ ತಾನೇ ಓಪನ್ ಮಾಡಿರೋ ರೋಡ್ ಅಂತ ಇದು. ಆಲ್ರೆಡಿ ರೋಡಲ್ಲಿ ಪ್ಯಾಚ್ ಎದ್ದು ಕಾಣಿಸ್ತಿದೆ. ಏನೂ ಮಾಡೋಕ್ಕಾಗಲ್ಲ ಬಿಡಿ, ನಮ್ಮ ಗೌರ್ಮೆಂಟ್ ಸೂಪರ್ ಗೌರ್ಮೆಂಟ್ ಅಲ್ವಾ. ಸೊ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನೂ ಯಾರೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಒತ್ತಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಗೈಸ್.